ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಈಸಿ, ಸಿಂಪಲ್ ಆ್ಯಂಡ್ ಹೆಲ್ದಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಹೀರೆಕಾಯಿ ಒಂದು ಫೈಬರ್ ರಿಚ್ ತರಕಾರಿ ಆಗಿರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ಗೆ, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುವಂಥ ಪಲ್ಯ ಆಗಿರುತ್ತೆ. ಮಾಡೋದು ತುಂಬ ಈಸಿ. ಹೇಗೆ ಮಾಡ್ತೀವಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಅದರಲ್ಲಿ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಹಸಿರು ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ. ಇವತ್ತು ನಾನು ಕಡಲೆಬೇಳೆಯನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ, ಮರೆತುಬಿಟ್ಟು, ಹಾಗಾಗಿ ಕಡಲೆಬೇಳೆ ಮಿಸ್ಸಿಂಗ್ ಇದೆ. ನಂತರ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿಡ್ತಕ್ಕಂಥ ಈರುಳ್ಳಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಪಲ್ಯಕ್ಕೆ ಯಾವುದೇ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ನೀರು ಬಿಟ್ಕೊಳ್ತಾ ಹೋಗುತ್ತೆ ಹೀರೆಕಾಯಿ. ಸೊ ಅದೇ ನೀರಲ್ಲಿ ಹೀರೆಕಾಯಿ ಚೆನ್ನಾಗಿ ಬೇಯ್ತಾ ಹೋಗುತ್ತೆ. ನಂತರ ತರಕಾರಿ ಬೆಂದ ನಂತರ 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಪುನಃ ಬೇಯಿಸ್ಕೊಂಡು, ಕೊನೆಯಲ್ಲಿ ಕಟ್ ಮಾಡಿ ಇಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಯೂಶ್ವಲಿ ಹೀರೆಕಾಯಿಯಿಂದ ಯಾವುದೇ ರೆಸಿಪಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಪರ್ಸ್ನಲ್ ಫೇವ್ರೆಟ್ ಆಗಿದೆ ಹೀರೆಕಾಯಿ ಬಜ್ಜಿ ಇರ್ಬೋದು, ಹೀರೆಕಾಯಿಯಲ್ಲಿ ಮಾಡತಕ್ಕಂಥ ಪಲ್ಯಗಳಿರ್ಬೋದು, ಹೀರೆಕಾಯಿ ಬಸಾರು ಇರ್ಬೋದು. ನೀವು ಈ ಪಲ್ಯಕ್ಕೆ ಬೇರೆ ಬೇರೆ ಸೊಪ್ಪುಗಳನ್ನು ಆ್ಯಡ್ ಮಾಡ್ಬೋದು, ಅಥವಾ ಸ್ಪ್ರೌಟ್ಸ್ನ ಯೂಸ್ ಮಾಡಿ ಹೆಲ್ದಿಯರ್ ವರ್ಷನ್ ಪಲ್ಯ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ಥ್ಯಾಂಕ್ ಯು.